ಕಂಪ್ನಿ ನೇಮ್ ಎಪಿಕೆ ಅಂತ ಆರ್ಗ್ಯಾನಿಕ್ ಇದು. ನಾವು ಫೇಸ್ಬುಕ್ ನಲ್ಲಿ ನೋಡಿ ಕಾಲ್ ಮಾಡಿದ ಮೇಲೆ ಅವ್ರು ನಮಗೆ 1 ಲೀಟರ್ ಫಸ್ಟ್ ಹಾಕಿ ಒಂದು 20 ದಿವಸಕ್ಕೆ ಕೊಟ್ಟಿದ್ದೀನಿ. 20 ದಿವಸ ಮೇಲೆ ಕೊಟ್ರೆ ಗ್ರೋತ್ ಆಗುತ್ತೆ ಅಂತ ಹೇಳಿ ಒಳ್ಳೆ ಫುಲ್ ಗ್ರೋತ್ ಬಂತು. ಆಮೇಲೆ ಮತ್ತೆ ಸೆಕೆಂಡ್ ಡೋಸ್ ಅಂತೇಳಿ ಇದನ್ನ ಮೊದ್ಲು ಕ್ಯಾನಿಗೆ ಹಾಕ್ಯಂದ ಬಿಟ್ಟೆ. ಅಂದ್ರೆ ಒಂದ್ಸಲಿಗೆ ಆಗಲಿಲ್ಲ, ಒಂದ್ ಕ್ಯಾನಿಗೆ 80 ತಕೊಂಡು 3 ಸಲ ಬಿಟ್ಟಿದ್ದೀನಿ. ಅದಕ್ಕೆ 2 ದಿವಸಕ್ಕೊಮ್ಮೆ ಅಭಿಮಾನ್. ಆಮೇಲೆ ಅದು ಹಾರ್ಬಿಕ್ಸ್ ಐತಲ್ರಿ, ಅದನ್ನ ಹಂಗೆ ಬಿಟ್ಟಿದ್ದೀನಿ. ಅಭಿಮಾನ್ ಕೊಟ್ಟ ಮೇಲೆ ಅಂದ್ರೆ ಬೇರೆ ಮಾತ್ರ ಬಹಳ ಇಂಪ್ರೂವ್ ಆಗಿಬಿಡ್ತಿದ್ದ. ಬಹಳ ಇಂಪ್ರೂವ್ ಆಗಿ ಒಳ್ಳೆ ಗ್ರೋತ್ ಬಂತು. ಆಮೇಲೆ ಹಾರ್ಬಿಕ್ಸ್ ಕೊಟ್ಟ ಮೇಲೆ ಅಂದ್ರೆ ಫುಲ್ ಇಂಪ್ರೂವ್ನೇ, ಒಳ್ಳೆ ಗ್ರೋತ್ ಮಾತ್ರ. ಈ ತರ ಹಸಿರು ಯಾವಾಗ ಕಂಡಿಲ್ಲ ಬೆಳ್ಳಿ, ಬಹಳ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಜಗದೀಶ್ ನಾಗಪ್ಪ ಇಂಗ್ಳಗುಂದಿ. ನಮ್ಮ ತಾಲೂಕು ಬಂದು ಹಿರೇಕೆರೂರು, ಪೋಸ್ಟ್ ಗುಂಡಗಟ್ಟೆ. ನಮ್ದು ಊರು ಹಳೆ ನೆಡನೇಗಿಲು. ಈ ತೋಟ ಇರೋದು 3 ಎಕರೆ ಹೊಲ ಇದೆ. 3 ಎಕರೆದಲ್ಲಿ ಒಂದು 2 ಟೊಮೆಟೊ, ಒಂದು ಹೀರಿ ಮಾಡಿದೆ. 10 ಗುಂಟೆಯಲ್ಲಿ ಹೀರಿ ಪ್ಲಾಟ್ ಮಾಡಿದ್ದೀನಿ. ಇವ್ರದ್ದು ಪ್ರಾಡಕ್ಟ್ ಹೀರಿ ಪ್ಲಾಟ್ಗೆ ಯೂಸ್ ಮಾಡಿದ್ದೀನಿ. ಇದು 2 ತಿಂಗಳಾಗಿದೆ ಕ್ರಾಪು. ಮುಂಚೆ ಇದಕ್ಕಂತ ಮೊದಲೇ ನಾವು ಇವನ್ನ ಯೂಸ್ ಮಾಡೋಕ್ಕಂತ ಮೊದಲೇ ಇಷ್ಟು ಗ್ರೋತ್ ಬರ್ತಾ ಇರಲಿಲ್ಲ. ಈಗ ಒಳ್ಳೆ ಗ್ರೋತ್ ಇದೆ. ನಾವು ಫಸ್ಟ್ ಮುಂಚೆ ಇದಕ್ಕಂತ ಮೊದಲೆಲ್ಲ ಯೂಸ್ ಮಾಡ್ತಾ ಇದ್ವಿ ಕೆಮಿಕಲ್ಸ್. ಅವನ್ನು ಇಷ್ಟು ಇದು ಗ್ರೋತ್ ಬರ್ತಾ ಇರಲಿಲ್ಲ. ಕಂಪ್ನಿ ನೇಮ್ ಎಪಿಕೆ ಅಂತ ಆರ್ಗ್ಯಾನಿಕ್ ಇದು. ನಾವು ಫೇಸ್ಬುಕ್ ನಲ್ಲಿ ನೋಡಿ ಕಾಲ್ ಮಾಡಿದ ಮೇಲೆ ಅವ್ರು ನಮಗೆ 1 ಲೀಟರ್ ಫಸ್ಟ್ ಹಾಕಿ ಒಂದು 20 ದಿವಸಕ್ಕೆ ಕೊಟ್ಟಿದ್ದೀನಿ. 20 ದಿವಸ ಮೇಲೆ ಕೊಟ್ರೆ ಗ್ರೋತ್ ಆಗುತ್ತೆ ಅಂತ ಹೇಳಿ ಒಳ್ಳೆ ಫುಲ್ ಗ್ರೋತ್ ಬಂತು. ಆಮೇಲೆ ಮತ್ತೆ ಸೆಕೆಂಡ್ ಡೋಸ್ ಅಂತೇಳಿ ಇದನ್ನ ಆರ್ಬಿಕ್ಸ್ ಕೊಟ್ಟರು. ಅದು ಬಹಳ ಚೆನ್ನಾಗಿ ಗ್ರೋತ್ ಅಂತ. ಇದು ಹಿಂಗಿದೆ ನೋಡ್ರಿ. 10 ಗುಂಟೆ ಯೂಸ್ ಮಾಡಿದ್ದೀವಿ. ಇದು ಹೀರಿ ಬಳ್ಳಿ, ಹೀರಿ ಕ್ರಾಸ್ಗೆ. ಇದು ಒಟ್ಟು ಸೀಡ್ಸ್ ಲೆವೆಲ್ ಹೀರಿ. 6 ಸಾಲು ಗಂಡಿದೆ, ಇನ್ನು 28 ಸಾಲು ಹೆಣ್ಣಿದೆ. ಬಹಳ ಚೆನ್ನಾಗಿ ಬೆಳೆದಿದೆ. ಇದೆಲ್ಲ ಮೊದ್ಲು ಕ್ಯಾನಿಗೆ ಹಾಕ್ಯಂದ ಬಿಟ್ಟೆ. ಅಂದ್ರೆ ಒಂದ್ಸಲಿಗೆ ಆಗಲಿಲ್ಲ, ಒಂದ್ ಕ್ಯಾನಿಗೆ 80 ತಕೊಂಡು 3 ಸಲ ಬಿಟ್ಟಿದ್ದೀನಿ. ಅದಕ್ಕೆ 2 ದಿವಸಕ್ಕೊಮ್ಮೆ ಅಭಿಮಾನ್. ಆಮೇಲೆ ಅದು ಹಾರ್ಬಿಕ್ಸ್ ಐತಲ್ರಿ, ಅದನ್ನ ಹಂಗೆ ಬಿಟ್ಟಿದ್ದೀನಿ. ಅಭಿಮಾನ್ ಕೊಟ್ಟ ಮೇಲೆ ಅಂದ್ರೆ ಬೇರೆ ಮಾತ್ರ ಬಹಳ ಇಂಪ್ರೂವ್ ಆಗಿಬಿಡ್ತಿದ್ದ. ಬಹಳ ಇಂಪ್ರೂವ್ ಆಗಿ ಒಳ್ಳೆ ಗ್ರೋತ್ ಬಂತು. ಆಮೇಲೆ ಹಾರ್ಬಿಕ್ಸ್ ಕೊಟ್ಟ ಮೇಲೆ ಅಂದ್ರೆ ಫುಲ್ ಇಂಪ್ರೂವ್ನೇ, ಒಳ್ಳೆ ಗ್ರೋತ್ ಮಾತ್ರ. ಈ ತರ ಹಸಿರು ಯಾವಾಗ ಕಂಡಿಲ್ಲ ಬೆಳ್ಳಿ, ಬಹಳ ಚೆನ್ನಾಗಿದೆ. ಟೊಮೆಟೊ ಇದೆ, ನಮ್ಮ 2 ಪ್ಲಾಟ್ ಟೊಮೆಟೊ ಇದೆ. ಆಮೇಲೆ ಮತ್ತೆ ಮುಂದೆ ಅಡಿಕೆ ಇದೆ, ಮುಂದೆ ಒಂದು ಶುಂಠಿನೂ ಇದೆ. ಈ ನಮ್ದು ಇರೋದು ಈಗ 3 ಎಕರೆ ಹೊಲದಲ್ಲಿ ಇರೋದು 2 ಟೊಮೆಟೊ ಇದೆ, 1 ಹೀರಿ ಪ್ಲಾಟ್. ಇನ್ನು ಇರೋದು ಒಟ್ಟು ಶುಂಠಿ ಇದೆ, ಇನ್ನು ಅಡಿಕೆ. ಇನ್ನು ಓನ್ಲಿ ಒಟ್ಟು ಸೀಡ್ಸ್, ಮೇನ್ ಸೀಡ್ಸ್. ಅದು ಬಿಸಿಲಿನಲ್ಲೇ ಹಿಂಗಿದೆ. ಒಟ್ಟಿಗೆ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ರೋಗ ಜಾಸ್ತಿ ಬರ್ತಾ ಇದಾವೆ. ಈಗ ಇದಕ್ಕೆ ರೋಗ ಸ್ವಲ್ಪ ಬಹಳ ಕಮ್ಮಿ ರೀ, ರೋಗನೇ ಇಲ್ಲ ಅನ್ಕೊಂಡೆ. ಒಟ್ಟು ಔಷಧಿ ಅಂತೂ ಏನು ಸ್ಪ್ರೇ ಮಾಡಿಲ್ಲ ಇನ್ನೂ ನಾನೀಗ. ಇದಕ್ಕೇನಿಲ್ರಿ, ಈಗ ಸೀಡ್ಸ್ ಮಾಡೋದು ಅಷ್ಟೇ ಬಿಟ್ಟು ವರ್ಕ್. ಇನ್ನು ಸೀಡ್ಸ್ ಮಾಡಿಬಿಟ್ರೆ ಮುಗೀತು. ಈಗ ಪಾಲಿನೇಷನ್ ಮಾಡಬೇಕು ಅಷ್ಟೇ, ಗಂಡು ಹೆಣ್ಣು ಪಾಲಿನೇಷನ್ ಮಾಡಬೇಕು. ಹೆಣ್ಣಿಂದ ಈ ಗೊಡ್ಡು ತೆಗೆದ್ಬಿಟ್ಟು ಇದನ್ನ ಓಟ ತೆಗೆದು ಹಾಕಿ ಆ ಗಂಡು ತಗೊಂಡ್ಬಂದು ಇದಕ್ಕೆ ಪಾಲಿನೇಷನ್ ಬಿಟ್ರೆ ಮುಗೀತು. ಈಗ ಪಾಲಿನೇಷನ್ ಕೊಟ್ಕೊಂಡ್ವಿ ಅಂದ್ರೆ ಅಲ್ಲಿಗೆ ಅದು ಕೆಲಸ ಮುಗೀತು. ಪಾಲಿನೇಷನ್ ಕಂಪ್ಲೀಟ್ ಆದ್ಮೇಲೆ 1.5 ತಿಂಗಳಿಗೆ ಇದು ಕ್ಲೋಸ್ ಆಗುತ್ತೆ. ಎನಿ ಟೈಮ್ ಏನು ಇದು ಪಾಲಿನೇಷನ್ ಆಯ್ತು ಅಂತಂದ್ರೆ ಇನ್ನು ಉಳಿದ ಓಟ ತೆಗೆದೋಗಿತೀವಿ. ಇದನ್ನೇ ನಮ್ಗೆ ಎಷ್ಟು ಬೇಕು ಅದು ಕಾಯಿ ಆದ್ಮೇಲೆ ಅದು ಬಿಟ್ಕೊಂತೀವಿ. ಅದು ಕಾಯಿ ಒಣಗಿನ ಮೇಲೆ ಹರ್ಕೊಂಡ್ಬಿಡ್ತೀವಿ ಅಷ್ಟೇ, ಅಲ್ಲಿ ಕ್ಲೋಸ್. ಫುಲ್ಲು ಓಕೆ. ಈಗ ನಾವು 3ನೇ ಡೋಸ್ ಮತ್ತೆ ಏನು ಮಾಡ್ಬೇಕಂದ್ರೆ ಅವ್ರು 3ನೇ ಡೋಸ್ ಬೇಡ, ನಾವು ಹೇಳಂಬಿಟ್ಟ ಅಂತ ಹೇಳಿದ್ರೆ ಬಿಟ್ಟಿದ್ದೀವಿ. ಇದು ಹೊರಗಡೆ ಇದ್ದಿದ್ರೆ ಒಂದು ಕಾಯಿ ಹರಿಯೋಕ್ಕಾಗದ 6 ನಮೂನಿ ಕಾಯಿ ಬಿಡ್ತಿತ್ತು. ಈಗ ಪಾಲಿನೇಷನ್ ಆಗ್ತಾ ಇಲ್ಲ. ಈಗ ಏನು ಬಿಡಂಗಿಲ್ಲ. ಇದು ಒಟ್ಟು ತೆಗಿಯೋದು ಫಸ್ಟ್. ನಾವೇನು ಮಾಡ್ತೀವಿ ಅಂದರೆ ಬೆಳಗ್ಗೆ 10 ಗಂಟೆಗೆ ಬಂದು 10 ಗಂಟೆ ಬರ್ತೀವಿ. 10 ಗಂಟೆಗೆ ಬಂದುಬಿಟ್ಟು ಇಲ್ಲಿ ಮಗ್ಗ ಸಿಗ್ಲೋಗಿ ನಿನ್ನೆವೆಲ್ಲ ಇವು. ಇದಕ್ಕೆ ಬೆಳಗ್ಗೆ ಬಂದು 1 ಪ್ಯಾಕೆಟ್ ಹಾಕ್ತೀವಿ. ಇದಕ್ಕೆ ದಾರ ಕಟ್ಕೊಂತೀವಿ. ದಾರ ಕಟ್ಕೊಂಡು ಪ್ಯಾಕೆಟ್ ಹಾಕ್ಯಂತೀವಿ. ಈ ಮಧ್ಯಾಹ್ನ 2 ಗಂಟೆ ಮೇಲೆ ಪಾಲಿನೇಷನ್ ಬರುತ್ತೆ. ಇಲ್ಲ, ಇಲ್ಲಿ ಕೆಲಸ ಇದೆ. 2 ಗಂಟೆ ಮೇಲೆ ಬರುತ್ತೆ. ಇದು ಮೇಲೆ ದಾರ ಕಟ್ಕೊಂಡು ಇದಕ್ಕೆ ಮತ್ತೊಂದು ಪ್ಯಾಕೆಟ್ ಹಾಕಿಬಿಟ್ರೆ ಪ್ಯಾಕೆಟ್ ಹಾಕಿ ಬೆಳಗ್ಗೆ 1 ಕಲರ್ ಪ್ಯಾಕೆಟ್ ಹಾಕ್ತೀವಿ, ಮಧ್ಯಾಹ್ನ ಇನ್ನೊಂದು ಪ್ಯಾಕೆಟ್ ಕಲರ್. ಈ ಬೆಳಗ್ಗೆ ಹಾಕಿದ್ ಗೊತ್ತಾಗಬೇಕಲ್ಲ, ಅಂದ್ರೆ ಇದು ಯಾವ್ದು ಉಳಿದಂಗಿಲ್ಲ. ಈ ಬೇರೆ ಫಸ್ಟ್ ಇದಕ್ಕೆ ಇಂಪ್ರೂವ್ಮೆಂಟ್, ಫುಲ್ ಇಂಪ್ರೂವ್ಮೆಂಟ್ ಇದು. ಅಂದ್ರೆ ಇದು ಫಸ್ಟ್ ಇಂಪ್ರೂವ್ಮೆಂಟ್ ಆದ್ಮೇಲೆ ಉಳ್ಕೊಂಡಿದೆ ಅದು.